ಸ್ವಾಗತವನ್ನು ಕೋರ್ತೀನಿ. TET ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ TET ಕೀ ಆನ್ಸರ್ಸ್ಗಳಿಗೆ ಅಬ್ಜೆಕ್ಷನ್ ಸಹಿತನೂ ಕೂಡ ಕಾಲ್ ಮಾಡಿದ್ದಾರೆ CAC ಅವರು. ಯಾವ ಥರ ಅಬ್ಜೆಕ್ಷನ್ಸ್ಗಳನ್ನು ಫೈಲ್ ಮಾಡಬೇಕಾಗ್ತದೆ ಅಥವಾ ಯಾವ ಥರ ಕೀ ಆನ್ಸರ್ಸ್ಗಳನ್ನು ನೋಡ್ಕೊಳ್ಬೇಕಾಗ್ತಂತ ನೋಡೋಣ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಯಾವುದಾದರೂ ಒಂದು ಸರ್ಚ್ ಎಂಜಿನ್ ಮೂಲಕ ಮೊದಲಿಗೆ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥದ್ದನ್ನು ಪ್ರವೇಶ ಮಾಡಿ. ಮೇಲೆ ಬರುತ್ತೆ www.schooleducation.kr.nic.in ಇಲಾಖೆಯ ಮುಖಪುಟಕ್ಕೆ ತಾವೇನು ಮಾಡಬೇಕು, ಹೋಗಬೇಕು. ಆವಾಗ ಇಲಾಖೆಯ ಮುಖಪುಟಕ್ಕೆ ತೆರೆದ ನಂತರ ಈ ಥರ ಐಕಾನ್ ಇದೆ. ಸೊ ಅಲ್ಲಿ ಮೇಲೆ ಏನಿದೆ ಅಂದರೆ CA ಸೆಲ್ ಅಂತಕ್ಕಂಥದ್ದಿದೆ, ಕೇಂದ್ರೀಕೃತ ದಾಖಲಾತಿ ಘಟಕ. ಅದನ್ನು ತಾವೇನು ಮಾಡಬೇಕು, ಒತ್ತಿ ಅಲ್ಲಿ ಪ್ರವೇಶವನ್ನು ಹೊಂದರೆ ಮೇಲೇನೆ ಕಾಣ್ತಾ ಇದೆ KRTT 2023 ಇನ್ಸ್ಟ್ರಕ್ಷನ್ಸ್, ಕೀ ಆನ್ಸರ್ಸ್, ಪೇಪರ್ 1, ಪೇಪರ್ 2, ಆಮೇಲೆ ಕೀ ಆನ್ಸರ್ಸ್ ಅಬ್ಜೆಕ್ಷನ್ ಮಾಡ್ತಕ್ಕಂಥದ್ದು ಸಹಿತ ಇದೆ. ಏನು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಈ ಪೇಜಲ್ಲಿ ಅವ್ರು ಏನು ಮಾಡಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ದಿನಾಂಕ 3/9/2023 ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2023 ಪರೀಕ್ಷೆಯ ಪತ್ರಿಕೆ 1 ಮತ್ತು ಪತ್ರಿಕೆ 2 ಕೀ ಉತ್ತರಗಳನ್ನು ದಿನಾಂಕ 11/9/2023 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಓಕೆ, ಆಕ್ಷೇಪಣೆಯನ್ನು 12 ಸೆಪ್ಟೆಂಬರ್ದಿಂದ 15 ಸೆಪ್ಟೆಂಬರ್ ಸಾಯಂಕಾಲ 5:30 ಸಲ್ಲಿಸಬಹುದು. ಸೊ ಯಾವ ಥರನಾಗಿರ್ತಕ್ಕಂಥದ್ದು ಅಬ್ಜೆಕ್ಷನ್ಸ್ಗಳನ್ನು ಕ್ಲೇಮ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಇವುಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಳ್ಬೇಕು. ಎಸ್, ಇನ್ನು ಮತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ಕೀ ಆನ್ಸರ್ಸ್ಗಳನ್ನು ಪೇಪರ್ 1 ಇದೆ, ಪೇಪರ್ 2 ಇದೆ, ಅವುಗಳ ಕೀ ಆನ್ಸರ್ಸ್ಗಳನ್ನು ಹೇಗೆ ನೋಡಬೇಕು ಅನ್ನೋದನ್ನು. ಸೊ ಫಸ್ಟ್ ಪೇಪರ್ 1 ಕೀ ಆನ್ಸರ್ಸ್ಗಳನ್ನು ತಾವೇನು ಮಾಡಬೇಕಾಗ್ತದೆ, ಯಾವ ಭಾಷೆ. ಸೊ ನೋಡಿ, ಪೇಪರ್ 1ನಲ್ಲಿ ಪಾರ್ಟ್ 1 ಲ್ಯಾಂಗ್ವೇಜ್ 1 ಅಂದರೆ ಕನ್ನಡ ಇದೆ ಲ್ಯಾಂಗ್ವೇಜ್ 1ನಲ್ಲಿ. ಓಕೆ, ಲ್ಯಾಂಗ್ವೇಜ್ 2ದಲ್ಲಿ ಇರ್ತಕ್ಕಂಥದ್ದು ಇಂಗ್ಲೀಷ್. ಆಮೇಲೆ ಈ ಥರನಾಗಿರ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ ಕೀ ಆನ್ಸರ್ಸ್ಗಳನ್ನು. ಇನ್ನು ಸೊ ತಾವು ಹೇಗೆ ನೋಡಬೇಕಂದ್ರೆ ಕ್ವಶನ್ ನಂಬರ್ಗಳಲ್ಲಿ ನೋಡಬೇಕು. ಕ್ವಶನ್ ನಂಬರ್ 31ರಲ್ಲಿ 2ನೇದು ಕನ್ನಡ ಸರಿಯಾಗಿರ್ತಕ್ಕಂಥದ್ದು ಆಯ್ಕೆ ಇದೆ. ಇಲ್ಲಿ ನೋಡಿ, ಪಾರ್ಟ್ 1 ಇಂಗ್ಲೀಷ್ನಲ್ಲಿ ಏನು ಮಾಡಿದ್ದಾರೆ, 2ದಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ, ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳ್, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ. ಓಕೆ, ಕನ್ಫ್ಯೂಷನ್ ಆಗ್ಲಿಕ್ಕೆ ಹೋಗಬೇಡಿ. ಸೊ ಇಲ್ಲೇ ಎಲ್ಲ ಕೀ ಆನ್ಸರ್ಸ್ಗಳನ್ನ ಚೆನ್ನಾಗಿ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ, ಅವುಗಳನ್ನು ನೋಡಿ. ಬಟ್ ಸ್ನೇಹಿತರು ಹೇಳ್ತಿದ್ರು, ಸರ್ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಏನಾಗೋದಪ್ಪ ಅಂತಂದ್ರೆ ಕೀ ಉತ್ತರಗಳು ತಪ್ಪಾಗಿದ್ದಾವೆ ಅಂತ ಹೇಳಿದ್ದಾರೆ. ಸೊ ತಪ್ಪಾಗಿರ್ತಕ್ಕಂಥ ಕೀ ಉತ್ತರಗಳಿಗೆ ಆಲ್ರೆಡಿ ಇಲಾಖೆ ಅವ್ರು ಏನು ಮಾಡಿದ್ದಾರೆ, ಪೇಪರ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ, ತಾವು ನೋಡಿದ್ದೀರಿ. ಬಟ್ ಅದನ್ನು ಹೇಗೆ ನೋಡಬೇಕು, ಒತ್ತಬೇಕು ಅನ್ನೋದನ್ನು ನೋಡಿದರೆ TET ಅಬ್ಜೆಕ್ಷನ್ ಅಂತಕ್ಕಂಥದ್ದು ಅಲ್ಲಿ ಹೋದ ನಂತರ ನಿಮ್ಮ ಯೂಸರ್ ನೇಮು ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ಸಬ್ಮಿಟ್ ಮಾಡಬೇಕು. OTP ಬರ್ತದೆ. ಆಮೇಲೆ ನಿಮ್ಮ ಯಾವ ಪೇಪರ್ ಇದೆ, 1 ಅದೇನೋ, 2 ಇದೇನೋ, ಲ್ಯಾಂಗ್ವೇಜ್ ಇದೇನೋ, ಅಥವಾ ಅದರಲ್ಲಿ ಕೋರ್ ಇದೇನೋ, ಆ ಕ್ವಶನ್ ನಂಬರ್ ಏನು, ಅವ್ರು ಯಾವುದು ಕೀ ಆನ್ಸರ್ ಬಿಟ್ಟಿದ್ದಾರೆ, ನೀವು ಯಾವುದು ಕೀ ಆನ್ಸರ್ ಸರಿ ಅಂತ ಹಾಕ್ತೀರಿ, ಅದನ್ನು ಬರೆದು ಅಲ್ಲಿ ಜಸ್ಟಿಫಿಕೇಷನನ್ನು ಕೊಡಬೇಕು. ಅಂದರೆ ಕೆಲವೊಂದಿಷ್ಟು ನೀವು ವಿವರಣೆಗಳನ್ನು ಕೊಡಬೇಕು. ಜೊತೆಗೆ ಅಧಿಕೃತ ದಾಖಲೆಗಳು, ಈಗಾಗಲೇ ಅವರು ರೆಫರೆನ್ಸ್ ಬುಕ್ಸ್ ಲಿಸ್ಟ್ಗಳನ್ನು ಕೊಟ್ಟಿದ್ರು. ಏನಾದರೂ ಪುಸ್ತಕದಲ್ಲಿ ಆ ಕೀ ಆನ್ಸರ್ಸ್ಗಳ ಬಗ್ಗೆ ಏನಾದರೂ ಸುಳಿವಿದ್ರೆ, ಮಾಹಿತಿ ಇದ್ದರೆ ಅದನ್ನು ಅಂಡರ್ಲೈನ್ ಮಾಡಿ ವಿತ್ ಪುಸ್ತಕದ ಫಸ್ಟ್ ಪೇಜ್ ಆಗಿರ್ಬೋದು. ಆಮೇಲೆ ಎಲ್ಲಿ ನಿಮಗೆ ಜಸ್ಟಿಫಿಕೇಷನ್ ಕೊಡಬೇಕಾಗೋದಲ್ಲ ಆ ಥರ ಪೇಜನ್ನು ತಾವು ಚೆನ್ನಾಗಿ ಸ್ಕ್ಯಾನ್ ಮಾಡಿ 500 KB ಒಳಗಡೆ ಅದನ್ನು ಏನು ಮಾಡಬೇಕು, ನೀವು ಅಪ್ಲೋಡ್ಗಳನ್ನು ಮಾಡಬೇಕು. ಅದನ್ನು ತಜ್ಞರ ಸಮಿತಿಯವರು, ಎಕ್ಸ್ಪರ್ಟ್ ಕಮಿಟಿಯವರು ಏನು ಮಾಡ್ತಾರಪ್ಪ ಅಂದರೆ ನೋಡ್ತಾರೆ, ವೆರಿಫೈ ಮಾಡ್ತಾರೆ. ಸರಿ ಅನಿಸಿತಂದರೆ ಕೀ ಆನ್ಸರ್ಸ್ಗಳನ್ನ ಚೇಂಜ್ ಮಾಡ್ತಾರೆ. ಅದು ಭಾಷೆ ಆಗಿರ್ಬೋದು, ಕೋರ್ ಸಬ್ಜೆಕ್ಟ್ ಇರ್ಬೋದು. ಸೊ ಅದರ ತಪ್ಪಾಗಿರ್ತಕ್ಕಂಥ ಕೀ ಆನ್ಸರ್ಸನ್ನು ಈ ಥರ ತಾವೇನು ಮಾಡ್ಬೋದು, ಅಬ್ಜೆಕ್ಷನ್ಸ್ಗಳನ್ನು ಕ್ಲೇಮ್ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಏನಾದರೂ ತಮಗೆ ಡೌಟ್ ಇದ್ದರೆ ತಾವು ಕಮೆಂಟಲ್ಲಿ ಕೊಡಿ. ಖಂಡಿತವಾಗಿ ನಾನು ಅದಕ್ಕೆ ಸಾಲ್ವ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸ್ನೇಹಿತರೆ. ಆಲ್ ದ ಬೆಸ್ಟ್.